ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಹಲವರು ಒಂದು ಡಿಮ್ಯಾಟ್ ಅಕೌಂಟ್ ಇಂದ ಇನ್ನೊಂದು ಡಿಮ್ಯಾಟ್ ಅಕೌಂಟ್ಗೆ ಶೇರುಗಳನ್ನ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಅದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇನ್ ಕೇಸ್ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಅಥವಾ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಗಿಫ್ಟ್ ಮಾಡ್ತೀವಿ ಅಂದ್ರೂ ಕೂಡ ಇದೇ ರೀತಿಯಲ್ಲಿ ನೀವು ಗಿಫ್ಟ್ ಕೂಡ ಮಾಡಬಹುದು. ಯಾರಿಗಾದ್ರೂ ಸರಿ, ನಿಮ್ಮ ಅಕೌಂಟ್ ಇಂದ ನಿಮ್ಮ ಹೆಂಡತಿ ಅಕೌಂಟ್ಗೆ ಅಥವಾ ಅಪ್ಪ ಅಮ್ಮನ ಅಕೌಂಟ್ಗೆ ಅಥವಾ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಅಕೌಂಟ್ ಗಳಿಗೆ ಈ ರೀತಿಯಾಗಿ ಗಿಫ್ಟ್ ಕೂಡ ಮಾಡಬಹುದು ಶೇರುಗಳನ್ನ. ಹಾಗೆ ನಿಮ್ಮ ಓನ್ ಅಕೌಂಟ್ ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನೀವು ಗ್ರೋ ಡಿಮ್ಯಾಟ್ ಅಕೌಂಟ್ ಅನ್ನು ಹೊಂದಿದ್ದೀರಿ ಅಂತಂದ್ರೆ ಬೇಕಿದ್ರೆ ಜರೋದಾಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು, ಅಥವಾ ಏಂಜಲ್ ಒನ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು, ಅಥವಾ ಮೋತಿಲಾಲ್ ಓಸ್ವಾಲ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಇದರಿಂದ ಆಗುವಂತ ಬೆನಿಫಿಟ್ ಏನಂತಂದ್ರೆ ನೀವು ಸೆಲ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಜನರಲ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ 2-3 ಅಕೌಂಟ್ ಇದ್ರೆ ಒಂದೇ ಕಡೆ ಇಟ್ಕೊಳ್ಳೋಣ ಅಂದ್ರೆ ಇಲ್ಲಿ ಸೆಲ್ ಮಾಡಿ ಅಲ್ಲಿ ತಗೊಳ್ಳೋಂತ ಪ್ರಯತ್ನವನ್ನ ಮಾಡ್ತಾರೆ ಕೆಲವರು. ಆದ್ರೆ ನೀವು CDSL ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈ ಅಕೌಂಟ್ ಇಂದ ನಿಮ್ಮದೇ ಇನ್ನೊಂದು ಅಕೌಂಟ್ ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬಹುದು. ಹೇಗೆ ನೀವು ಬ್ಯಾಂಕ್ ಅಕೌಂಟ್ ಇಂದ ನಿಮ್ಮದೇ ಅಕೌಂಟ್ ಇಂದ ಇನ್ನೊಂದು ನಿಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿರೋ ಅದೇ ರೀತಿಯಾಗಿ ಡಿಮ್ಯಾಟ್ ಅಲ್ಲಿರುವಂತಹ ಶೇರುಗಳನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಇಲ್ಲಿ ಸಿಗುವಂತ ಅಡ್ವಾಂಟೇಜ್ ಏನಂತಂದ್ರೆ ಒಂದು ಸೆಲ್ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ನೀವೇನಾದ್ರೂ ಈಗ ಹೋಲ್ಡಿಂಗ್ ಅಲ್ಲಿ ಇಟ್ಕೊಂಡಿದ್ರೆ ಸೆಲ್ ಮಾಡೋದ್ರಿಂದ STCG ಅಥವಾ LTCG ಬರುತ್ತೆ. ಆದ್ರೆ ಇಲ್ಲಿ ಸೆಲ್ ಆಗದೇನೆ ಟ್ರಾನ್ಸ್ಫರ್ ಆಗೋದ್ರಿಂದ ಅದು ಕೂಡ ಬರೋದಿಲ್ಲ. ಆದ್ರೆ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸ್ಟಾಕ್ ಅನ್ನ 100 ರೂಪಾಯಲ್ಲಿ ಬೈ ಮಾಡಿದಿರಿ, ಈಗ ಆ ಸ್ಟಾಕ್ 150 ರೂಪಾಯಿ ಇದೆ ಅಂತಂದ್ರೆ ನೀವು ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗ ಆವರೇಜ್ ಪ್ರೈಸ್ ಅದು 150 ತೋರಿಸುತ್ತೆ. ಅಂದ್ರೆ ಟ್ರಾನ್ಸಾಕ್ಷನ್ ಆದ ದಿನದ ಪ್ರೈಸ್ ಏನಿರುತ್ತೆ ಆ ಪ್ರೈಸ್ಗೆ ಅಡ್ಜಸ್ಟ್ ಆಗಿರುತ್ತೆ. ಅದೊಂದು ಡಿಸ್ಅಡ್ವಾಂಟೇಜ್ ಇಲ್ಲಿರುವಂತದ್ದು. ಬಟ್ ನಡೆಯುತ್ತೆ, ಅದೇನಂತ ಸಮಸ್ಯೆ ಅಲ್ಲ. ಯಾಕೆಂತಂದ್ರೆ ಮಾರ್ಬಿಟ್ಟು ಟ್ಯಾಕ್ಸ್ ಕಟ್ಟಿ ಇನ್ನೊಂದ್ ಕಡೆ ತಗೊಳ್ಳೋದಕ್ಕಿಂತ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಬೆಟರ್ ಅಲ್ವಾ? ಹಾಗಾದ್ರೆ ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅದರ ಪ್ರೋಸೆಸ್ ಅನ್ನ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ವಿ. ನೋಡೋಣ, ಬನ್ನಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಲವಾರು ಸ್ಟಾಕ್ ಗಳನ್ನ ಮೆನ್ಷನ್ ಮಾಡಬಹುದು. ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಿಮ್ಗೆ ಸಿಗುತ್ತೆ. ಎಸ್ಪೆಷಲಿ ಫೈನಾನ್ಸ್ ಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ಬೇಕಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಅದಕ್ಕೆ ಕಂಡೀಷನ್ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಹಾಗೆ ನಮ್ಮಿಂದ ಯಾವುದೇ ಫೋನ್ ಬರೋದಿಲ್ಲ. ಫೋನ್ ಬಂದ್ರೂ ಕೂಡ ಜನರಲ್ ಪರ್ಪಸ್ ಗೆ ಬರುತ್ತೆ. ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾಗಿದ್ರೆ, ಅರ್ಧಕ್ಕೆ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ನಿಂತಿದ್ರೆ ಅಂತದಕ್ಕೆ ಮಾತ್ರ ಇನ್ನ ಯಾವುದೇ ರೀತಿಯ ಪ್ರಾಡಕ್ಟ್ ಅನ್ನು ನಾವು ತಗೊಳ್ಳಿ ಅಂತ ನಿಮ್ಗೆ ಪ್ರಮೋಷನಲ್ ಕಾಲ್ ಮಾಡೋದಿಲ್ಲ. ನೀವು ಯಾವ ಪ್ರಾಡಕ್ಟ್ ನ ಬಗ್ಗೆ ಮಾಹಿತಿ ಕೇಳ್ತಿರೋ ಅದ್ರ ಬಗ್ಗೆ ಖಂಡಿತ ಸಂಪೂರ್ಣ ವಿವರವನ್ನ ನಿಮ್ಗೆ ಕೊಡ್ತೀವಿ. ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೂ ಕೂಡ ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇನ್ನು CDSL ಇಂದ ಹೇಗೆ ಟ್ರಾನ್ಸ್ಫರ್ ಮಾಡೋದು ಆ ವಿಚಾರಕ್ಕೆ ನಾವು ಬರೋಣ. ಮೊದಲಿಗೆ ನಾನು CDSL ಅಂತ ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೀನಿ. CDSL ಗೆ ಬಂದ್ರೆ ಇಲ್ಲಿ ಮೊದಲನೇದಾಗಿನ CDSL ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಬಹುದು cdslindia.com. ಇಲ್ಲಿ ಕೆಳಗಡೆ ಬಂದ್ರೆ ಈಸಿಯೆಸ್ಟ್ ಅಂತ ಇದೆ. ನೋಡಬಹುದು ಈಸಿಯೆಸ್ಟ್. ನಾವು ಮೊದಲಿಗೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಈಸಿಯೆಸ್ಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇದನ್ನ ಓಪನ್ ಮಾಡ್ತೀನಿ. ನೋಡಬಹುದು ಈ ರೀತಿ ಇಂಟರ್ಫೇಸ್ ಓಪನ್ ಆಗಿದೆ. ಅಂದ್ರೆ ಸೈನ್ ಇನ್ ಈಸಿಯೆಸ್ಟ್ ಅಂತ ಓಪನ್ ಆಗಿದೆ. ಇಲ್ಲಿ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬಹುದು. ಆದ್ರೆ ನಾವಿನ್ನು ಅಕೌಂಟ್ ಕ್ರಿಯೇಟ್ ಮಾಡಿಲ್ವಲ್ಲ, ಇಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ 2 ಆಪ್ಷನ್ ಇದೆ. ನೋಡಬಹುದು ರಿಜಿಸ್ಟರ್ ಫಾರ್ ಈಸಿ, ರಿಜಿಸ್ಟರ್ ಫಾರ್ ಈಸಿಯೆಸ್ಟ್ ಅಂತ. ನಾವು ಆಕ್ಚುಲಿ ಶೇರ್ ಟ್ರಾನ್ಸ್ಫರ್ ಮಾಡ್ಬೇಕು ಅಂತಂದ್ರೆ ಈಸಿಯೆಸ್ಟ್ ಗೆ ರಿಜಿಸ್ಟರ್ ಆಗ್ಬೇಕು. ಅಂದ್ರೆ ಸೆಕೆಂಡ್ ಆಪ್ಷನ್, ಈ ಆಪ್ಷನ್ ಅಲ್ಲಿ ನಾವು ರಿಜಿಸ್ಟರ್ ಆಗ್ಬೇಕಾಗುತ್ತೆ. ಹಾಗಾಗಿ ನಾವು ಇದನ್ನ ಕ್ಲಿಕ್ ಮಾಡಬೇಕು, ರಿಜಿಸ್ಟರ್ ಫಾರ್ ಈಸಿಯೆಸ್ಟ್. ಈಸಿಯೆಸ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಡೀಟೇಲ್ ಅನ್ನ ಹಾಕೊಳ್ಬೇಕಾಗುತ್ತೆ. DPID ಕ್ಲೈಂಟ್ ID ಅಂತ ಎರಡನ್ನ ಫಿಲ್ ಮಾಡಬೇಕಾಗುತ್ತೆ. ಇದು ಎಲ್ಲಿರುತ್ತೆ? DPID ಕ್ಲೈಂಟ್ ID ನಮ್ಗೆ ಎಲ್ಲಿ ಸಿಗುತ್ತೆ? ಈ ವಿಚಾರಕ್ಕೆ ಬಂದ್ರೆ, ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನೀವು ಗ್ರೋ ಬಳಸ್ತಾ ಇರಬಹುದು. ಗ್ರೋ ನಲ್ಲಿ ನಿಮ್ಮ ಪ್ರೊಫೈಲ್ ಸೆಕ್ಷನ್ ಹೋಗಿ, ಅಥವಾ ಜರೋದಾ ಬಳಸ್ತಿದ್ರೆ ಜರೋದಾದಲ್ಲೂ ಕೂಡ ನಿಮ್ಮ ಪ್ರೊಫೈಲ್ ಸೆಕ್ಷನ್ ಗೆ ಹೋದ್ರೆ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನಂಬರ್ ಅಂತ ಇರುತ್ತೆ. 16 ಡಿಜಿಟ್ ನಂಬರ್ ಇರುತ್ತೆ. 16 ಡಿಜಿಟ್ ನಂಬರ್ ಅಲ್ಲಿ ಮೊದಲ 8 ಡಿಜಿಟ್ಸ್ ಬಂದು DPID ಇರುತ್ತೆ. ಎರಡನೇ 8 ಡಿಜಿಟ್ಸ್ ಬಂದು ಕ್ಲೈಂಟ್ ID ಇರುತ್ತೆ. ಹಾಗೆ ಕೆಲವು ಬ್ರೋಕರ್ಸ್ DPID ಹಾಗೂ ಕ್ಲೈಂಟ್ ID ಅಂತಾನೆ ಸಪರೇಟ್ ಆಗಿ ಮೆನ್ಷನ್ ಮಾಡಿರ್ಲೂಬಹುದು. ಇನ್ ಕೇಸ್ ಸಪರೇಟ್ ಆಗಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಿಮ್ಮ 16 ಡಿಜಿಟ್ ಗಳ ಡಿಮ್ಯಾಟ್ ಅಕೌಂಟ್ ನಂಬರ್ ಏನಿರುತ್ತೆ ಅದರಲ್ಲಿ ಮೊದಲ 8 ಡಿಜಿಟ್ಸ್ DPID ಆಗಿರುತ್ತೆ. ಎರಡನೇ 8 ಡಿಜಿಟ್ಸ್ ಕ್ಲೈಂಟ್ ID ಆಗಿರುತ್ತೆ. ನಾನೀಗ ಒಂದು ನಂಬರ್ ನ ಎಂಟರ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನಿಲ್ಲಿ ಟ್ರೈ ಮಾಡ್ತಿರೋದು ಏಂಜಲ್ ಒನ್ ಅಕೌಂಟ್. ಏಂಜಲ್ ಒನ್ ಅಲ್ಲಿರುವಂತ ಒಂದು ಅಕೌಂಟ್ ಅನ್ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ನಾವು ಎಂಟರ್ ಮಾಡ್ಬೇಕಾಗಿರೋದು ಯಾವ್ದು ಗೊತ್ತಾ? ಯಾವ ಅಕೌಂಟ್ ಇಂದ ನೀವು ಶಿಫ್ಟ್ ಮಾಡಕ್ ಬಯಸ್ತಿದ್ದೀರಿ. ನೀವು ಎಲ್ಲಿಗಾದ್ರೂ ಶಿಫ್ಟ್ ಮಾಡ್ಕೊಳ್ಳಿ, ಬಟ್ ಯಾವ ಅಕೌಂಟ್ ಇಂದ? ಫಾರ್ ಎಕ್ಸಾಂಪಲ್, ನೀವೀಗ ಗ್ರೋ ನಲ್ಲಿ ಇದ್ದೀರಿ,
ನೆಕ್ಸ್ಟ್ ಮೋತಿಲಾಲ್ ಓಸ್ವಾಲ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಗ್ರೋ DPID ಹಾಗೂ ಕ್ಲೈಂಟ್ ಐಡಿನ ಎಂಟರ್ ಮಾಡಬೇಕು. ಮೋತಿಲಾಲ್ ಓಸ್ವಾಲ್ದಲ್ಲ. ಗ್ರೋ ನಂಬರ್ ಅನ್ನ ಅಥವಾ ಜರೋದಾದಿಂದ ಟ್ರಾನ್ಸ್ಫರ್ ಮಾಡಬೇಕು ಅಂತ ಬಯಸಿದ್ರೆ ಜರೋದಾದ DPID ಕ್ಲೈಂಟ್ ಐಡಿನ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಏಂಜಲ್ 1 ಇಂದ ಮೋತಿಲಾಲ್ ಓಸ್ವಾಲ್ ಡಿಮ್ಯಾಟ್ ಅಕೌಂಟ್ಗೆ ಶಿಫ್ಟ್ ಮಾಡ್ಲಿಕ್ಕೆ ರಿಜಿಸ್ಟರ್ ಮಾಡ್ತಾ ಇರೋದು. ಹಾಗಾಗಿ ನಾನು ಮೊದಲಿಗೆ ಇಲ್ಲಿ ಏಂಜಲ್ 1 ಡಿಮ್ಯಾಟ್ ಅಕೌಂಟ್ ನಂಬರ್ ಅನ್ನ ಆಡ್ ಮಾಡ್ತಾ ಹೋಗ್ತೀನಿ, DPID ಅಂಡ್ ಕ್ಲೈಂಟ್ ಐಡಿನ. ಈಗ ನಾನು 2 ನಂಬರ್ಸ್ ಅನ್ನ ಆಡ್ ಮಾಡಿದೀನಿ. DPID ಅಂಡ್ ಕ್ಲೈಂಟ್ ಐಡಿನ ಮೆನ್ಷನ್ ಮಾಡಿದೀನಿ. ಆನಂತರ ಇಲ್ಲಿ ಚೆಕ್ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಕೊಟ್ಟಾಗ ಈ ರೀತಿ ಟೈಮ್ ತಗೊಳುತ್ತೆ. ಇಲ್ಲಿ OTP ಜನರೇಟ್ ಆಗುತ್ತೆ. ಅಂದ್ರೆ ಇಲ್ಲಿ ನೋಡಬಹುದು ಮೊಬೈಲ್ಗೂ ಕೂಡ OTP ಬಂದಿದೆ, ಹಾಗೆ ಇಮೇಲ್ಗೂ ಕೂಡ OTP ಬಂದಿದೆ. ಎರಡನ್ನು ನಾವು ಎಂಟರ್ ಮಾಡಬೇಕು, ಇಮೇಲ್ OTP ಅಂಡ್ ಮೊಬೈಲ್ OTP. 2 OTP ಗಳನ್ನ ನನಗೆ ಹಾಕಿದ್ದೀನಿ. ನೀವು ಯಾವ ಇಮೇಲ್ ID ಕೊಟ್ಟಿರ್ತೀರಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಆ ಇಮೇಲ್ಗೆ ಬರುತ್ತೆ, ಹಾಗೆ ಮೊಬೈಲ್ ನಂಬರ್ ಕೂಡ ಅಷ್ಟೇ. ಎರಡನ್ನು ಹಾಕಿದ ಮೇಲೆ ಇಲ್ಲಿ ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಟ್ಟಾಗ ನೋಡಬಹುದು ಇಲ್ಲಿ ಯೂಸರ್ ನೇಮ್ ಕೇಳ್ತಾ ಇದೆ. ಅಂದ್ರೆ ನಿಮ್ಗೆ ಯಾವ ನೇಮ್ ಇಷ್ಟನೋ ಆ ನೇಮ್ ಅನ್ನ ಕೊಡಬಹುದು. ಪ್ರಿಫರ್ಡ್ ಯೂಸರ್ ನೇಮ್ ಇಲ್ಲಿ ನೀವೇನಾದ್ರೂ ಕೊಡಿ. ನಂತರ ಇಲ್ಲಿ ನೋಡಬಹುದು ಟ್ರಸ್ಟೆಡ್ ಅಕೌಂಟ್ ಅಂತ ಇದೆ, ಇದು ಟಿಕ್ ಮಾರ್ಕ್ ಆಗಿರ್ಬೇಕು. ಅಕೌಂಟ್ ಆಫ್ ಚಾಯ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಡಿ. ಟ್ರಸ್ಟೆಡ್ ಅಕೌಂಟ್ ಟಿಕ್ ಮಾರ್ಕ್ ಇರ್ಲಿ. ಬೈ ಡಿಫಾಲ್ಟ್ ಇದೇ ಇರುತ್ತೆ, ಬಟ್ ಅದೇ ಇರ್ಲಿ, ಅದನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಯಾವ್ದಾದ್ರು ಒಂದು ನೇಮ್ ಅನ್ನ ಕೊಡಿ. ನಂತರ ಸೆಕ್ಯೂರಿಟಿ ಕ್ವಶನ್ ಬರುತ್ತೆ. ಸೆಕ್ಯೂರಿಟಿ ಕ್ವಶನ್ ಅಲ್ಲಿ ನೀವು ಯಾವ ನೇಮ್ ಅನ್ನ ಸೆಲೆಕ್ಟ್ ಮಾಡ್ತೀರಿ, ಯಾವ ಕ್ವಶನ್ ಅನ್ನ ಸೆಲೆಕ್ಟ್ ಮಾಡ್ತೀರಿ, ಹಾಗೆ ಯಾವ ಆನ್ಸರ್ ಸೆಲೆಕ್ಟ್ ಮಾಡ್ತೀರಿ ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನೋಡಬಹುದು ವಾಟ್ ಈಸ್ ಯುವರ್ ಮದರ್ಸ್ ಮೈಡನ್ ನೇಮ್, ವಾಟ್ ಈಸ್ ಯುವರ್ ಪೆಟ್ಸ್ ನೇಮ್, ಈ ರೀತಿ ಸಾಕಷ್ಟು ಕ್ವಶನ್ಸ್ ಇದೆ. ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆದ್ರೆ ಯಾವ ಕ್ವಶನ್ ಸೆಲೆಕ್ಟ್ ಮಾಡಿದ್ದೆ ಅನ್ನೋದು ನೆನಪಿರ್ಬೇಕು. ನಂತರ ಏನ್ ಆನ್ಸರ್ ಕೊಟ್ಟಿದ್ದೆ ಅನ್ನೋದು ಕೂಡ ನೆನಪಿರ್ಬೇಕಾಗುತ್ತೆ. ನಾನು ಇಲ್ಲಿ ಮದರ್ಸ್ ಮೈಡನ್ ನೇಮ್ ನ ಸೆಲೆಕ್ಟ್ ಮಾಡ್ತೀನಿ. ಆನ್ಸರ್ ಮಾಡ್ಬಿಟ್ಟು ಕಂಟಿನ್ಯೂ ಕೊಡ್ತೀನಿ. ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಮುಂದೆ ಮತ್ತೆ ಇದನ್ನ ಹಾಕ್ಬೇಕಾಗುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಬೇಕು. ಇದನ್ನ ಇಷ್ಟನ್ನ ಹಾಕಿ ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಟ್ಟಾಗ ನೋಡಬಹುದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್, ರಿಜಿಸ್ಟ್ರೇಷನ್ ರಿಕ್ವೆಸ್ಟ್ ಫಾರ್ವರ್ಡೆಡ್ ಟು DP ಫಾರ್ ಅಥೆಂಟಿಕೇಶನ್. ಈಗ ನಾವು ಮೊದಲ ಪಾರ್ಟ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಮೊದಲಿಗೆ CDSL ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಆ ರಿಜಿಸ್ಟ್ರೇಷನ್ ಪಾರ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೂ ಪ್ರೋಸೆಸ್ ಇದೆ. ಹಾಗೆ ಈ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಇಮೇಲ್ ಬರಬೇಕು. ಕೆಲವು ಸಲ ಒಂದು 3 to 4 ಅವರ್ಸ್ ತಗೊಳ್ಬಹುದು, ಕೆಲವು ಸಲ ಒಂದು ದಿನ ಕೂಡ ತಗೊಳ್ಬಹುದು ಇಮೇಲ್ ಬರ್ಲಿಕ್ಕೆ, ಕೆಲವು ಸಲ ಇಮಿಡಿಯೇಟ್ಲಿ ಕೂಡ ಬರ್ಬೋದು. ಬಟ್ ಇದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಇಮೇಲ್ ಬಂದ ಮೇಲೆ ನಾವು ಮುಂದಿನ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ಅಂದ್ರೆ ಇಲ್ಲಿ ನಾವು ಯೂಸರ್ ನೇಮ್ ಕೊಟ್ಟಿದೀವಿ, ನಮ್ಗೆ ಇಮೇಲ್ ಮೂಲಕ ಅಥೆಂಟಿಕೇಶನ್ ಆದ್ಮೇಲೆ ಪಾಸ್ವರ್ಡ್ ಕೂಡ ಬರುತ್ತೆ. ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ, ಅದನ್ನ ನಾವು ನೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಬೇಕು ಲಾಗಿನ್ ಆಗಿ. ಅದನ್ನ ನೆಕ್ಸ್ಟ್ ಮುಂದೆ ನಾನು ಪ್ರೊಸೀಜರ್ ಅಲ್ಲಿ ತೋರಿಸ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ. ಇದನ್ನ ಓಕೆ ಮಾಡೋಣ. ನೋಡಬಹುದು ಫಿನಿಶ್ ಆಯ್ತು. ಕಂಪ್ಲೀಷನ್ ಆಫ್ ರಿಜಿಸ್ಟ್ರೇಷನ್. ಕಂಗ್ರಾಚುಲೇಷನ್ಸ್, ಕೈಂಡ್ಲಿ ಅವೈಟ್ ಅಥೆಂಟಿಕೇಶನ್ ಫ್ರಮ್ ಯುವರ್ DP ಟು ಆಕ್ಟಿವೇಟ್ ಯುವರ್ ಲಾಗಿನ್. DP ಇಂದ ನಮ್ಗೆ ಇಮೇಲ್ ಬರಬೇಕು, ಅಲ್ಲಿವರೆಗೂ ವೇಟ್ ಮಾಡಬೇಕು. ಒನ್ಸ್ ಇಮೇಲ್ ಬಂದ ಮೇಲೆ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ಬೇಕು. ನಾನು ಅವಾಗ್ಲೇ ಹೇಳಿದೆ ಅಪ್ ಟು 1 ದಿನದವರೆಗೂ ಕೂಡ ತಗೊಳ್ಬಹುದು, ಅಥವಾ ಇಮಿಡಿಯೇಟ್ಲಿ ಕೂಡ ಬರ್ಬೋದು, ಕಾದು ನೋಡ್ಬೇಕು. ಕ್ಲಿಯರ್ CDSL ಇಂದ ಇಮೇಲ್ ಬಂದಿದೆ ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ, ಅದನ್ನ ನಾವು ಲಾಗಿನ್ ಆಗಿ ಚೇಂಜ್ ಮಾಡ್ಕೊಳ್ಬೇಕು ಅಂತ. ಆಸ್ ಯೂಶುವಲ್ ಲಾಗಿನ್ ಹೋಗೋಣ. ಪ್ರೊಸೀಜರ್ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ. CDSL ಅಂತ ಸರ್ಚ್ ಮಾಡಿದ್ರೆ ಇಲ್ಲಿದೆ ನೋಡಬಹುದು, CDSL ಈಸಿಯೆಸ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನಿಲ್ಲಿ ಈಗಾಗಲೇ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಹಾಕಿದ್ದೀನಿ. ಜಸ್ಟ್ ಲಾಗಿನ್ ಕೊಡ್ತೀನಿ. ಲಾಗಿನ್ ಕೊಟ್ರೆ OTP ಕೇಳ್ತಾ ಇದೆ. OTP ಹಾಕಿದೆ. ಈಗ ನೋಡಬಹುದು ಓಲ್ಡ್ ಪಾಸ್ವರ್ಡ್ ಅನ್ನ ಹಾಕಿ ನ್ಯೂ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ಅಂದ್ರೆ ಇಮೇಲ್ ಅಲ್ಲಿ ಪಾಸ್ವರ್ಡ್ ಬಂದಿರುತ್ತಲ್ಲ, ಅದು ಜಸ್ಟ್ ಲಾಗಿನ್ ಅಷ್ಟೇ. ಈಗ ಹೊಸದಾಗಿ ನಾನು ಪಾಸ್ವರ್ಡ್ ಅನ್ನ ಸೆಟ್ ಮಾಡಬೇಕು. ಹಳೆ ಪಾಸ್ವರ್ಡ್ ಅಂದ್ರೆ ಇಮೇಲ್ ಮೂಲಕ ಬಂದಿದೆಯಲ್ಲ, ಅದನ್ನ ಇಲ್ಲಿ ಹಾಕಿದೀನಿ. ನೀವು ಕೂಡ ಅಷ್ಟೇ ಇಮೇಲ್ ಮೂಲಕ ಏನ್ ಬರುತ್ತೆ ಅದನ್ನ ಓಲ್ಡ್ ಪಾಸ್ವರ್ಡ್ ಅಂತ ಅಲ್ಲಿಗೆ ಹಾಕಬೇಕು. ಇಲ್ಲಿ ಹೊಸ ಪಾಸ್ವರ್ಡ್ ನಿಮ್ಗೆ ಏನು ಬೇಕೋ ಅದನ್ನ ಕೊಟ್ಕೊಳ್ಬಹುದು. ಆದ್ರೆ ಕಂಡೀಷನ್ಸ್ ಇದೆ ಕೆಲವೊಂದು. ನೋಡಬಹುದು ಪಾಸ್ವರ್ಡ್ ಶುಡ್ ಬಿ ಮಿನಿಮಮ್ 8 ಕ್ಯಾರೆಕ್ಟರ್ಸ್, 8 ರಿಂದ 16 ಲೆಟರ್ ಇರಬೇಕಾಗುತ್ತೆ. ಹಾಗೆ 1 ಕ್ಯಾಪಿಟಲ್ ಹಾಗೂ 1 ಸ್ಮಾಲ್ ಲೆಟರ್ ಇರಬೇಕಾಗುತ್ತೆ ಅಟ್ಲೀಸ್ಟ್. ಹಾಗೆ 1 ನಂಬರ್ ಇರಬೇಕಾಗುತ್ತೆ. ನಂತರ ಒಂದ್ ಯಾವ್ದಾದ್ರು ಸಿಂಬಲ್ ಇರಬೇಕಾಗುತ್ತೆ. ಇದಿಷ್ಟು ಇರಬೇಕು ನಮ್ಮ ಪಾಸ್ವರ್ಡ್ ಅಲ್ಲಿ. ಆ ರೀತಿಯಾಗಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಬೇಕೀಗ. ನಾನೀಗ ಒಂದು ಪಾಸ್ವರ್ಡ್ ಅನ್ನ ಹಾಕಿದ್ದೀನಿ. ಹಾಕಿ ಸಬ್ಮಿಟ್ ಕೊಡ್ತೀನಿ. ನೋಡಬಹುದು ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ. ಪಾಸ್ವರ್ಡ್ ಚೇಂಜ್ ಆಯ್ತು. ಈಗ ಓಕೆ ಕೊಟ್ರೆ ಅಗೇನ್ ಲಾಗಿನ್ ಹೋಗುತ್ತೆ. ಮತ್ತೆ ಇಲ್ಲಿ ಈಗ ನಾವು ಯೂಸರ್ ನೇಮ್ ಹಾಕಿ, ನಂತರ ಈಗ ನಾವೇನು ಹೊಸ ಪಾಸ್ವರ್ಡ್ ಸೆಟ್ ಮಾಡಿದ್ವಿ ಅದನ್ನ ಹಾಕಿ ಲಾಗಿನ್ ಆಗ್ಬೇಕು. ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಕೊಡ್ತೀನಿ. ಮತ್ತೆ ಅಗೇನ್ OTP ಕೇಳುತ್ತೆ. ಪಾಸ್ವರ್ಡ್ ಹಾಕಿ ವ್ಯಾಲಿಡೇಟ್ ಕೊಟ್ರೆ ನೋಡ್ಬೋದು ಲಾಗಿನ್ ಆಯ್ತು. ಈಗ ನಮ್ಮ ಅಕೌಂಟ್ ಲಾಗಿನ್ ಆಗಿದೆ. ಅಕೌಂಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಈಗ ಕಂಪ್ಲೀಟ್ ಆಗಿದೆ. ಬಟ್ ಇದು ಜಸ್ಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಷ್ಟೇ CDSL ಅಲ್ಲಿ. ನಂತರ ನೀವು ಇನ್ನು ಸಾಕಷ್ಟು ವರ್ಕ್ ಬಾಕಿ ಇದೆ. ಇಲ್ಲಿ ನಾವು ಪಿನ್ ಜನರೇಟ್ ಮಾಡ್ಕೊಳ್ಬೇಕು. ಅಂದ್ರೆ
ನೀವು ನಿಮ್ಮ ಅಕೌಂಟ್ ಅಲ್ಲಿರುವಂತ ಸ್ಟಾಕ್ ಅನ್ನ ನಿಮ್ಮ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಅಲ್ಲಿ ಪಿನ್ ಹಾಕ್ಬೇಕಾಗತ್ತೆ. ಹಾಗಾಗಿ ಮೊದಲಿಗೆ ನಾವು ಪಿನ್ ಜನರೇಟ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಹೋಮ್ ಪೇಜ್ ಅಲ್ಲಿ ಇದೀವಿ. ಈಗ ಹೋಮ್ ಪೇಜ್ ಅಲ್ಲಿ ಮಿಸಲೇನಿಯಸ್ ಸೆಕ್ಷನ್ ಗೆ ಬಂದ್ರೆ ನೋಡ್ಬೋದು, ಇಲ್ಲಿ ಎಷ್ಟೊಂದೆಲ್ಲ ಆಪ್ಷನ್ಸ್ ಇದೆ. ಇಲ್ಲಿ ರೀಸೆಟ್ ಪಿನ್ ಬರಬೇಕು. ರೀಸೆಟ್ ಪಿನ್ ಗೆ ಬಂದ್ರೆ ನೋಡ್ಬೋದು, ಇಲ್ಲಿ ಪಿನ್ ಅನ್ನ ರೀಸೆಟ್ ಮಾಡಬೇಕು. ಅಂದ್ರೆ ಇಲ್ಲಿ ಹೊಸ ಪಿನ್ ಅನ್ನ ನೀವು ಆಡ್ ಮಾಡ್ಕೊಳ್ಬೇಕು. ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಇದೆ, ಇದಕ್ಕೆ ನಾನು ಆನ್ಸರ್ ಮಾಡಬೇಕು. ಅಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ್ನಲ್ಲ, ಸೆಕ್ಯೂರಿಟಿ ಕ್ವಶನ್ ಏನ್ ಆಯ್ಕೆ ಮಾಡಿರ್ತೀರಿ ಅದಕ್ಕೆ ಆನ್ಸರ್ ಏನ್ ಕೊಡ್ತೀರಿ ಅದು ನೆನಪಿರಬೇಕು, ಮುಂದೆ ನೀವು ಮತ್ತೆ ಯೂಸ್ ಮಾಡ್ಬೇಕಾಗುತ್ತೆ ಅಂತ. ಈಗ ಇಲ್ಲಿ ನಾನು ಆನ್ಸರ್ ಹಾಕ್ತೀನಿ. ಆನ್ಸರ್ ಹಾಕಿದೀನಿ, ಸಬ್ಮಿಟ್ ಕೊಡ್ತೀನಿ. ನೋಡ್ಬೋದು, ಪಿನ್ ಸಕ್ಸಸ್ಫುಲಿ ರಿಕವರ್ಡ್ ಅಂದ್ರೆ ಇದು ನಿಮ್ಗೆ ಇಮೇಲ್ ಬರುತ್ತೆ, ಇಮೇಲ್ ಮೂಲಕ ಪಿನ್ ಬರುತ್ತೆ ಅಗೇನ್. ಇದಾದ ನಂತರ ನೆಕ್ಸ್ಟ್ ಮಿಸಲೇನಿಯಸ್ ಗೆ ಬಂದು ಇಲ್ಲಿ ಎಡಿಟ್ ಟ್ರಸ್ಟೆಡ್ ಅಕೌಂಟ್ ಅಂತ ಕೊಡ್ಬೇಕು. ಎಡಿಟ್ ಟ್ರಸ್ಟೆಡ್ ಅಕೌಂಟ್ ಅಂದ್ರೆ ನೀವು ಇಲ್ಲಿ ನೋಡಬಹುದು ನೋ ಡೇಟಾ ಅವೈಲಬಲ್ ಅಂತ ಬರ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ನಾವು ಟ್ರಸ್ಟೆಡ್ ಅಕೌಂಟ್ ಆಡ್ ಮಾಡಬೇಕು. ಅಂದ್ರೆ ನೀವು ಯಾವ ಡಿಮ್ಯಾಟ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ದೀರೋ ಆ ಡಿಮ್ಯಾಟ್ ನಂಬರ್ ಅನ್ನ ಇಲ್ಲಿ ಆಡ್ ಮಾಡಿ ಸೇವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಏಂಜಲ್ ಒನ್ ಅಕೌಂಟ್ ಇಂದ ಮೋತಿಲಾಲ್ ಓಸ್ವಾಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ. ಹಾಗಾಗಿ ಇಲ್ಲಿ ಏಂಜಲ್ ಒನ್ ಅಕೌಂಟ್ ಲಾಗಿನ್ ಕ್ರಿಯೇಟ್ ಮಾಡಿರೋದು ಇಲ್ಲಿವರೆಗೂ. ಇಲ್ಲಿ ನಾವೀಗ ಮೋತಿಲಾಲ್ ಓಸ್ವಾಲ್ ಅಕೌಂಟ್ ಅನ್ನ ಆಡ್ ಮಾಡಬೇಕು. ಅದಕ್ಕೆ ನೀವು ಇಲ್ಲಿ ನೋಡಬಹುದು ಆಡ್ ಟ್ರಸ್ಟೆಡ್ ಅಕೌಂಟ್ ಅಂತ ಇದೆ. ಇದು ನಿಮ್ಮ ಡಿಮ್ಯಾಟ್ ಅಕೌಂಟ್ ನಂಬರ್ ಆಗಿರುತ್ತೆ. ಅಂದ್ರೆ ಈಗ ನಾನಿಲ್ಲಿ ಮೋತಿಲಾಲ್ ಓಸ್ವಾಲ್ ನ ಆಡ್ ಮಾಡಬೇಕು. ಯಾಕಂದ್ರೆ ಏಂಜಲ್ ಒನ್ ಇಂದ ಮೋತಿಲಾಲ್ ಓಸ್ವಾಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು. ಮೋತಿಲಾಲ್ ಓಸ್ವಾಲ್ ಅಲ್ಲಿ ನನ್ನ ಡಿಮ್ಯಾಟ್ ನಂಬರ್ ಏನಿದೆ ಅದನ್ನ ಇಲ್ಲಿ ಆಡ್ ಮಾಡಬೇಕು. ನಾನಿಲ್ಲಿ ಅದನ್ನ ಆಡ್ ಮಾಡ್ತೀನಿ. ನೀವು ಕರೆಕ್ಟ್ ಆಗಿ ನಂಬರ್ ಅನ್ನ ಡಬಲ್ ಚೆಕ್ ಮಾಡ್ಕೊಂಡು ಎಂಟರ್ ಮಾಡಿ. ರಾಂಗ್ ನಂಬರ್ ಅನ್ನ ಹಾಕಕ್ ಹೋಗ್ಬೇಡಿ, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಸ್ಟೆಪ್ ಇದು. ನಂಬರ್ ಅನ್ನ ಹಾಕಿದೀನಿ, ಸಬ್ಮಿಟ್ ಕೊಡ್ತೀನಿ. ನೋಡಬಹುದು, ರಿಕ್ವೆಸ್ಟ್ ಫಾರ್ ಮ್ಯಾಪಿಂಗ್ ಟ್ರಸ್ಟೆಡ್ ಅಕೌಂಟ್ ಸೆಂಟ್ ಯುವರ್ ಡಿಪಿ ಅಂದ್ರೆ ಡಿಪಿ ಗೆ ಮೆಸೇಜ್ ಹೋಗುತ್ತೆ, ಒಂದಷ್ಟು ಟೈಮ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ನಾವು ಓಕೆ ಕೊಟ್ರೆ ನೀವು ಇಲ್ಲಿ ನೋಡಬಹುದು ಆಡ್ ಆಗಿದೆ ಅಕೌಂಟ್ ಟೈಪ್. ಈಗ ನೋಡಬಹುದು ಸಬ್ಮಿಟ್ ಮಾಡಿದ್ಮೇಲೆ ಪೆಂಡಿಂಗ್ ಫಾರ್ ಅಥೆಂಟಿಕೇಶನ್ ಅಂತ ಇದೆ ಇಲ್ಲಿ. ಅಂದ್ರೆ ಇದಿನ್ನು ಕಂಪ್ಲೀಟ್ ಆಗಿಲ್ಲ, ಪೆಂಡಿಂಗ್ ಇದೆ. ಹಾಗಾದ್ರೆ ಇದನ್ನ ನಾವೇನ್ ಮಾಡ್ಬೇಕು? ಅಗೇನ್ ನಾವು ಅದಕ್ಕಾಗಿ ಮಿಸಲೇನಿಯಸ್ ಗೆ ಮತ್ತೆ ವಾಪಸ್ ಬರಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಿಒ ಲಿಂಕಿಂಗ್ ಅಂತ ಇದೆ. ಬಿಒ ಲಿಂಕಿಂಗ್ ಅಲ್ಲಿ ಬಿಒ ಲಿಂಕಿಂಗ್ ಸೆಟಪ್ ಮೊದಲನೇ ಆಪ್ಷನ್. ಬಿಒ ಲಿಂಕಿಂಗ್ ಸೆಟಪ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ CDSL NSDL ಅಂತ ಇದೆ. ಆಲ್ಮೋಸ್ಟ್ ಈಗ ಬರುವಂತ ಬ್ರೋಕರ್ಸ್ ಎಲ್ಲಾನು ಕೂಡ CDSL ಅನ್ನೇ ಬಳಸೋದು. ಹಾಗಾಗಿ ನಾವಿಲ್ಲಿ CDSL ಅನ್ನೇ ಚೂಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ಎಂಟರ್ ಬೈಯರ್ BO ಅಂತ ಇದೆ. ಅಂದ್ರೆ ಅಗೇನ್ ಇಲ್ಲಿ ನೀವು ಯಾವ ಅಕೌಂಟ್ ಗೆ ಕಳ್ಸಕ್ ಬಯಸ್ತಿರೋ ಆ ನಂಬರ್ ಹಾಕ್ಬೇಕು ಇಲ್ಲಿ. ಫಾರ್ ಎಕ್ಸಾಂಪಲ್ ನೀವು ನಿಮ್ಮದೇ ಓನ್ ಅಕೌಂಟ್ ಗೆ ಕಳಿಸ್ತಾ ಇದ್ದೀರಿ ಅಂದ್ರೆ ಯಾವ ಅಕೌಂಟ್ ಗೆ, ನಾನು ಇಲ್ಲಿನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅಗೇನ್ ಇದು ಏಂಜಲ್ ಒನ್ ಅಕೌಂಟ್ ಗೆ ರಿಜಿಸ್ಟರ್ ಮಾಡಿರೋದು. ಮೋತಿಲಾಲ್ ಓಸ್ವಾಲ್ ಗೆ ಕಳಿಸ್ಬೇಕಾಗಿರೋದ್ರಿಂದ ಅಥವಾ ಟ್ರಾನ್ಸ್ಫರ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಮೋತಿಲಾಲ್ ಓಸ್ವಾಲ್ ನಂಬರ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಪಾನ್ ನಂಬರ್ ಅನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ನೀವೇನಾದ್ರೂ ಗಿಫ್ಟ್ ಮಾಡ್ತಿದ್ದೀರಿ ಅಂದ್ರೆ ಅವರ BO ID ಯಾರ ಅಕೌಂಟ್ ಗೆ ಕಳಿಸ್ತಿದ್ದೀರಿ, ವೈಫ್ ಅಕೌಂಟ್ ಕಾ, ಮಕ್ಕಳ ಅಕೌಂಟ್ ಕಾ, ಅಥವಾ ಮದರ್ ಅಕೌಂಟ್ ಕಾ, ಫಾದರ್ ಅಕೌಂಟ್ ಕಾ, ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ನಂತರ ಕೆಳಗಡೆ ಅವರ ಪಾನ್ ನಂಬರ್, ಬೈಯರ್ ಪಾನ್ ನಂಬರ್, ನಿಮ್ಮ ಓನ್ ಅಕೌಂಟ್ ಕಳಿಸೋದಾದ್ರೆ ನಿಮ್ಮ ಪಾನ್ ನಂಬರ್, ನಿಮ್ಮ ಮದರ್ ಅಕೌಂಟ್ ಕಳಿಸ್ತಿದ್ರಿ ಅಂದ್ರೆ ಅವರ ಪಾನ್ ನಂಬರ್, ಅದನ್ನ ಹಾಕಬೇಕಾಗುತ್ತೆ. ಪಾನ್ ನಂಬರ್, ಬೈಯರ್ ID ಎಲ್ಲಾನು ಹಾಕಿ ಸಬ್ಮಿಟ್ ಕೊಡ್ತೀನಿ. ನೋಡಬಹುದು BO ಸೆಲ್ಲರ್ ಬೈಯರ್ ಲಿಂಕ್ ಸೆಟಪ್ ಸಕ್ಸಸ್ಫುಲ್. ಈ ಸ್ಟೆಪ್ ಕೂಡ ಸಕ್ಸಸ್ ಆಯ್ತು. ಈಗ ಇದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಅಗೇನ್ ಮಿಸಲೇನಿಯಸ್ ಸೆಕ್ಷನ್ ಗೆ ಹೋದ್ರೆ ಇಲ್ಲಿ BO ಲಿಂಕಿಂಗ್ ಹೋದ್ರೆ BO ಲಿಂಕಿಂಗ್ ಇನ್ಕ್ವೈರಿ ಅಂಡ್ ಡೀಲಿಂಗ್ ಅಂತ ಇದೆ. ನೋಡಬಹುದು ಇಲ್ಲಿ ಪೆಂಡಿಂಗ್ ಅಂತ ಬರ್ತಾ ಇದೆ. ಅಂದ್ರೆ ಇದು ಕಂಪ್ಲೀಟ್ ಆಗಿಲ್ಲ, ಈಗ ಇದು ಪೆಂಡಿಂಗ್ ಇದೆ. ಬಟ್ ಇದನ್ನ ನೀವು ಸರಿ ಮಾಡ್ಬೇಕು ಅಂದ್ರೆ ನಿಮ್ಗೆ ಇಮೇಲ್ ಬರುತ್ತೆ CDSL ಇಂದ. ಇಮೇಲ್ ಮೂಲಕ ಲಿಂಕ್ ಬರುತ್ತೆ, ಅಲ್ಲಿ ನಾವು ಕನ್ಫರ್ಮ್ ಮಾಡ್ಬೇಕಾಗುತ್ತೆ ಆಫ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಅನ್ನ. ಇಮೇಲ್ ಅಲ್ಲಿ ಬಂದಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಪಾನ್ ನಂಬರ್ ಹಾಗೂ ಡಿಮ್ಯಾಟ್ ಅಕೌಂಟ್ ನಂಬರ್ ಅನ್ನ ಹಾಕಬೇಕಾಗುತ್ತೆ. ನಾನೀಗ ಪಾನ್ ನಂಬರ್ ಅಂಡ್ ಡಿಮ್ಯಾಟ್ ಅಕೌಂಟ್ ನಂಬರ್ ಅನ್ನ ಹಾಕ್ತೀನಿ. ಇಲ್ಲಿ ಆಕ್ಚುಲಿ ನೀವು ಯಾವ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬಯಸ್ತಿದ್ದೀರಿ ಆ ಡಿಮ್ಯಾಟ್ ಅಕೌಂಟ್ ನಂಬರ್ ಅನ್ನ ಹಾಕ್ಬೇಕು. ನಿಮ್ಮ ಪಾನ್ ನಂಬರ್ ಪ್ಲಸ್ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಏಂಜಲ್ ಒನ್ ಇಂದ ಮೋತಿಲಾಲ್ ಓಸ್ವಾಲ್ ಗೆ ಕಳಿಸ್ತಿರೋದು, ಇಲ್ಲಿ ಮೋತಿಲಾಲ್ ಓಸ್ವಾಲ್ ದಲ್ಲ ಹಾಕ್ಬೇಕಾಗಿರೋದು ಏಂಜಲ್ ಒನ್ ನಂಬರ್, ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟ್ ನಂಬರ್ ಅನ್ನ ಹಾಕ್ಬೇಕು. ನಂತರ ಸಬ್ಮಿಟ್ ಕೊಟ್ರೆ ಇಲ್ಲಿ ಎಲ್ಲವನ್ನು ತೋರಿಸುತ್ತೆ. ಸೆಲ್ಲರ್ BO ID ತೋರಿಸುತ್ತೆ. ಇಲ್ಲಿ ಇದನ್ನ ನೋಡಿ ನೀವು ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಕನ್ಫರ್ಮ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ OTP ಜನರೇಟ್ ಕೊಟ್ಟು OTP ಬಂದ್ಮೇಲೆ ಅದನ್ನ ಹಾಕಿ ಅಕ್ಸೆಪ್ಟ್ ಕೊಟ್ರೆ ನೋಡಬಹುದು ಟ್ರಾನ್ಸಾಕ್ಷನ್ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ. ಈಗ ಅದು ಕಂಪ್ಲೀಟ್ ಆಯ್ತು. ಆಫ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಅಕ್ಸೆಪ್ಟ್ ಆಗಿದೆ. ಈಗ ಆ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಮಿಸಲೇನಿಯಸ್ ಗೆ ಬರೋಣ. BO ಲಿಂಕಿಂಗ್ ಸ್ಟೇಟಸ್ ಗೆ ಬರೋಣ. ಲಿಂಕಿಂಗ್ ಸ್ಟೇಟಸ್ ಗೆ ಬಂದು ಲಿಂಕಿಂಗ್ ಇನ್ಕ್ವೈರಿ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಈಗ ವೆರಿಫೈಡ್ ಅಂತ ಇದೆ. ಸೊ ವೆರಿಫೈ ಆಯ್ತು.
ಈಗ ಏನಾಯ್ತು, ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತಂದ್ರೆ ನಾವು ಟ್ರಾನ್ಸ್ಫರ್ ಮಾಡೋದು ಷೇರುಗಳನ್ನ ಈ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಾವು ರೆಡಿ ಆಗಿದೀವಿ. ಬಟ್ ಸ್ಟಿಲ್ ಇನ್ನೂ ಒಂದು ಸ್ಟೆಪ್ ಇದೆ, ಆದ್ರೆ ಅದು ಬ್ರೋಕರ್ ಕಡೆಗಿಂದ ಆಗ್ಬೇಕಾಗಿರೋದು. ಅದೇನು ಆ ವಿಚಾರಕ್ಕೆ ನಾವು ಬರೋಣ. ಅಗೇನ್ ನೀವು ಮಿಸಲೇನಿಯಸ್ ಗೆ ಬಂದ್ರೆ, ಮಿಸಲೇನಿಯಸ್ ಅಲ್ಲಿ ಎಡಿಟ್ ಟ್ರಸ್ಟೆಡ್ ಅಕೌಂಟ್ ಅಂತ ಇದೆ. ಎಡಿಟ್ ಟ್ರಸ್ಟೆಡ್ ಅಕೌಂಟ್ ಬಂದ್ರೆ ನೀವು ಇಲ್ಲಿ ನೋಡಬಹುದು ಪೆಂಡಿಂಗ್ ಫಾರ್ ಅಥೆಂಟಿಕೇಶನ್. ನಾವೇನೀಗ ಟ್ರಾನ್ಸ್ಫರ್ ಮಾಡುವಂತ ಅಕೌಂಟ್ ಅನ್ನ ಹಾಕಿದೀವಿ, ಇದು ಪೆಂಡಿಂಗ್ ಫಾರ್ ಅಥೆಂಟಿಕೇಶನ್ ಅಂತ ಇದೆ. ಅಂದ್ರೆ ನಮ್ಮ ಬ್ರೋಕರ್ ಏನಿದ್ದಾರೆ, ಫಾರ್ ಎಕ್ಸಾಂಪಲ್ ಈ ಕೇಸ್ ಅಲ್ಲಿ ಹೇಳೋದಾದ್ರೆ ಏಂಜಲ್ ಒನ್ ಇಂದ ನಾವು ಮೋತಿಲಾಲ್ ಓಸ್ವಾಲ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಏಂಜಲ್ ಒನ್ ಅವರು ಅಥೆಂಟಿಕೇಟ್ ಮಾಡ್ಬೇಕು ಇದನ್ನ, ಅಲ್ಲಿವರೆಗೂ ನಾವು ಟ್ರಾನ್ಸ್ಫರ್ ಮಾಡಕ್ ಆಗೋದಿಲ್ಲ. ಇಲ್ಲಿ ಕೆಲವು ಬ್ರೋಕರ್ಸ್ ಈಸಿಯಾಗಿ ಅಥೆಂಟಿಕೇಟ್ ಮಾಡ್ಬಿಡ್ತಾರೆ, ಬಟ್ ಕೆಲವು ಬ್ರೋಕರ್ಸ್ ಮಾಡೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಅವರಿಗೆ ಇಮೇಲ್ ಮಾಡಬೇಕಾಗತ್ತೆ. ಇಮೇಲ್ ಮಾಡಿ ಅಥೆಂಟಿಕೇಶನ್ ಮಾಡಿಸ್ಕೊಳ್ಬೇಕಾಗತ್ತೆ. ಕೆಲವು ಬ್ರೋಕರ್ಸ್ ಆಟೋಮೆಟಿಕ್ ಆಗಿ ಮಾಡ್ಬಿಡ್ತಾರೆ, ಮೇ ಬಿ ಸ್ವಲ್ಪ ಸಮಯ ತಗೊಳ್ಬಹುದು. ಒನ್ಸ್ ಇದು ಅಥೆಂಟಿಕೇಟ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ನಾವು ಶೇರ್ ಗಳನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಅರ್ಥ. ನಾವು ಈಸಿಯಾಗಿ ಈ ಅಕೌಂಟ್ ಇಂದ ಆ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬಹುದು. ಅದಕ್ಕೆ ಡಿಪಿ ಅಥೆಂಟಿಕೇಶನ್ ಬಹಳ ಮುಖ್ಯ. ಆಸ್ ಆಫ್ ನಾವು ಈ ಅಕೌಂಟ್ ಇನ್ನು ಡಿಪಿ ಅಥೆಂಟಿಕೇಶನ್ ಆಗಿಲ್ಲ. ಅಥೆಂಟಿಕೇಶನ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ನೀವು ಅಷ್ಟೇ, ಇನ್ ಕೇಸ್ ನೀವೇನಾದ್ರೂ ರಿಜಿಸ್ಟರ್ ಆದ್ಮೇಲೆ ಈ ಪಾರ್ಟ್ ಪೆಂಡಿಂಗ್ ಇದೆ ಅಂತಂದ್ರೆ ನಿಮ್ಮ ಬ್ರೋಕರ್ಸ್ ಯಾರಿರ್ತಾರೆ, ಫಾರ್ ಎಕ್ಸಾಂಪಲ್ ಜರೋದಾ ಆಗ್ಬೋದು, ಏಂಜಲ್ ಒನ್ ಆಗ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಒಂದು ಮೇಲ್ ಮಾಡ್ಬೇಕಾಗತ್ತೆ. ನಮ್ಮ ನಂಬರ್ ಇದು, ರೆಡಿಮ್ಯಾಟ್ ಅಕೌಂಟ್ ನಂಬರ್ ಅನ್ನ ಮೆನ್ಷನ್ ಮಾಡಿ CDSL ಅಲ್ಲಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ, ಇದನ್ನ ಅಥೆಂಟಿಕೇಟ್ ಮಾಡಿ ಅಂತ ಮೆನ್ಷನ್ ಮಾಡಿ ಅವ್ರಿಗೊಂದು ಇಮೇಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಅವರು ಮಾಡಬೇಕು, ಕಂಪಲ್ಸರಿ. ಮಾಡದೇ ಇರೋ ಆಗಿಲ್ಲ. ಕೆಲವರು ಅಲ್ಲಿವರೆಗೂ ಕಾಯಿಸ್ತಾರೆ, ಕೆಲವರು ಆಟೋಮೆಟಿಕ್ ಆಗಿ ಮಾಡ್ತಾರೆ. ಒನ್ಸ್ ಈ ಅಥೆಂಟಿಕೇಶನ್ ಆಯ್ತು ಅಂದ್ರೆ ನೀವು ಟ್ರಾನ್ಸ್ಫರ್ ಮಾಡಬಹುದು ನಿಮ್ಮ ಅಕೌಂಟ್ ಇಂದ, ಅಂದ್ರೆ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ. ಇನ್ ಕೇಸ್ ಮಲ್ಟಿಪಲ್ ಅಕೌಂಟ್ಸ್ ಇದಾವೆ ಅಂದ್ರೆ ಅದರಿಂದ ಯಾವ್ದಾದ್ರು ಒಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಅಗೇನ್ ಸೇಮ್ ಪ್ರೊಸೀಜರ್ ಅನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ನೋಡೋಣ ಏಂಜಲ್ ಒನ್ ಅವರು ಯಾವಾಗ ಅಥೆಂಟಿಕೇಟ್ ಮಾಡ್ತಾರೆ ಅಂತ. ಬಟ್ ಇನ್ಸ್ಟೆಡ್ ನಾವು ಬೇರೆ ಈಗಾಗಲೇ ರೆಡಿ ಇರೋ ಅಂತ ಅಕೌಂಟ್ ಇಂದ ಟ್ರಾನ್ಸ್ಫರ್ ಪ್ರೋಸೆಸ್ ಅನ್ನ ತೋರಿಸ್ಬಿಡ್ತೀನಿ ನಿಮಗೆ. ಯಾಕೆಂತಂದ್ರೆ ಈಗಾಗಲೇ ನಾನು ಆ ಅಕೌಂಟ್ ಗಳನ್ನ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟಿದ್ದೆ, ಹಾಗಾಗಿ ರಿಜಿಸ್ಟ್ರೇಷನ್ ಮತ್ತೆ ರಿಪೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಇನ್ನೊಂದು ಅಕೌಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಟ್ರಾನ್ಸ್ಫರ್ ಮಾಡೋದನ್ನ ಆ ಅಕೌಂಟ್ ಲಾಗಿನ್ ಆಗಿ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ ಹೇಗೆ ಮಾಡಬಹುದು ಅಂತ. ಅದನ್ನ ನೀವು ಫಾಲೋ ಮಾಡಬಹುದಾಗಿರುತ್ತೆ. ಕ್ಲಿಯರ್ ಮುಂದುವರೆ ಮುಂಚೆ ಕೆಲವು ವಿಷಯಗಳನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಬಯಸ್ತೇನೆ. ನಾವೀಗ 90% ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ನೀವು ಅಂದ್ಕೊಳ್ಬಹುದು ನಾವಿನ್ನು ಶೇರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೇ ಇಲ್ಲ, 90% ಕಂಪ್ಲೀಟ್ ಆಯ್ತಾ ಅಂತ. ಖಂಡಿತ ಹೌದು. ಯಾಕೆಂದ್ರೆ ಈ CDSL ರಿಜಿಸ್ಟ್ರೇಷನ್ ಇದೆಯಲ್ಲ, ಇದೇ ಜಾಸ್ತಿ ಕೆಲಸ ಇರೋದು. ಟ್ರಾನ್ಸ್ಫರ್ ಮಾಡೋದು ಜಸ್ಟ್ 2 ಮಿನಿಟ್ಸ್ ಕೆಲಸ ಅಷ್ಟೇ. ಈ 2 ಮಿನಿಟ್ಸ್ ಕೆಲಸ ಮಾಡಕ್ಕೆ ನಾವು ಇಷ್ಟೊತ್ತು ರಿಜಿಸ್ಟರ್ ಮಾಡಿದೀವಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಅಸೆಟ್ಸ್ ನಾವು ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಹಾಗಾಗಿನೇ ಪದೇ ಪದೇ OTP ಕನ್ಫರ್ಮೇಶನ್ ಕೇಳುತ್ತೆ CDSL. ಪದೇ ಪದೇ ನಾವು OTP ಹಾಕ್ಬೇಕಾಗುತ್ತೆ, ಪದೇ ಪದೇ ಕನ್ಫರ್ಮೇಶನ್ ಕೊಡ್ಬೇಕಾಗುತ್ತೆ. ಹಾಗೆ ಇಲ್ಲಿ ಚಾರ್ಜಸ್ ಕೂಡ ಮಿನಿಮಲ್, ಏನ್ 1000 ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಅನ್ಕೊಳ್ಬೇಡಿ, ಮಿನಿಮಲ್ ಚಾರ್ಜಸ್ ಇರುತ್ತೆ. ಹಾಗೆ ನನಗಾಗ್ಲೇ ಬಿಗಿನಿಂಗ್ ಅಲ್ಲೇ ಹೇಳಿರೋ ಹಾಗೆ ನಿಮ್ಗೆ STCG ಆಗ್ಲಿ LTCG ಆಗ್ಲಿ ಬರೋದಿಲ್ಲ. ಒನ್ಸ್ ನೀವು ಸೆಲ್ ಮಾಡಿದಾಗ್ಲೇ ಆ ಟ್ಯಾಕ್ಸ್ ಬರೋದು. ಇಲ್ಲಿ ಸೆಲ್ ಮಾಡ್ತಿಲ್ಲ, ಜಸ್ಟ್ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಿ ಅಷ್ಟೇ. ಹಾಗಾಗಿ ಇದು ಸೆಲ್ ಅಂತ ಕನ್ಸಿಡರ್ ಆಗೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಟ್ಯಾಕ್ಸೇಷನ್ ಇಂಪ್ಯಾಕ್ಟ್ ಇರೋದಿಲ್ಲ. ನೀವು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಸೆಲ್ ಮಾಡಿದ್ರೆ ಆಗ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ಬನ್ನಿ ಇನ್ನ ಉಳಿದ 10% ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡೋಣ. ಹಾಗೆ ಇದು ತುಂಬಾ ಈಸಿ ಆಗಿರುವಂತ ಪ್ರೋಸೆಸ್, ಆದ್ರೆ ರಿಜಿಸ್ಟ್ರೇಷನ್ ಮಾಡೋಕೆ ಸ್ವಲ್ಪ ಸಮಯ ತಗೊಳುತ್ತೆ. ಕೆಲವು ಸಲ ವೆಯ್ಟ್ ಮಾಡ್ಬೇಕಾಗುತ್ತೆ ಅಷ್ಟೇ. ಸೊ ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ಜಸ್ಟ್ 2 to 3 ಮಿನಿಟ್ಸ್ ಕೆಲಸ. ನೋಡೋಣ ಬನ್ನಿ ಹೇಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನೀಗ ಇನ್ನೊಂದು ಅಕೌಂಟ್ ಲಾಗಿನ್ ಆಗಿದ್ದೀನಿ, ಇದರಿಂದ ಟ್ರಾನ್ಸ್ಫರ್ ಮಾಡೋಣ. ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಾಗಿ ನೀವು ಮೊದಲಿಗೆ ಇಲ್ಲಿ ಟ್ರಾನ್ಸಾಕ್ಷನ್ ಗೆ ಬರಬೇಕು. ಟ್ರಾನ್ಸಾಕ್ಷನ್ ಗೆ ಬಂದು ಈ ಸೆಟಪ್ ಅನ್ನ ಕ್ಲಿಕ್ ಮಾಡಬೇಕು. ಸೆಟಪ್ ಅನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಹಾಗೆ OTP ಜನರೇಷನ್ ಅಂತ ಕೇಳುತ್ತೆ. ಜಸ್ಟ್ ಇದನ್ನ ಓಕೆ ಮಾಡಿ. ಓಕೆ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ ಬಲ್ಕ್ ಸೆಟಪ್ ಅಂತ ಇದೆ, ಈ ಬಲ್ಕ್ ಸೆಟಪ್ ಅನ್ನ ಕ್ಲಿಕ್ ಮಾಡಿ. ಬಲ್ಕ್ ಸೆಟಪ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಕೌಂಟರ್ BOID ಅನ್ನ ಸೆಲೆಕ್ಟ್ ಮಾಡಬೇಕು. ಅಂದ್ರೆ ನಾವು ಯಾವ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಜಾಸ್ತಿ ಚೇಂಜಸ್ ಏನಿಲ್ಲ, ಜಸ್ಟ್ 2 to 3 ಚೇಂಜಸ್ ಇದೆ. ಅದನ್ನ ನಾನು ಹೇಳ್ತೀನಿ. ಮೊದಲಿಗೆ ಕೌಂಟರ್ BOID ಸೆಲೆಕ್ಟ್ ಮಾಡಬೇಕು. ಈಗಾಗಲೇ ನಾವು ಸೇವ್ ಮಾಡಿದೀವಿ, ಹಾಗಾಗಿ ಇಲ್ಲೇ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅದನ್ನ ಜಸ್ಟ್ ಸೆಲೆಕ್ಟ್ ಮಾಡಬೇಕು. ಹಾಗೆ ಡೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದೇನು ಅಂತಂದ್ರೆ, ನೀವು ಇನ್ ಕೇಸ್ ಆಫ್ಟರ್ ಮಾರ್ಕೆಟ್ ಅವರ್ಸ್ ಟ್ರೈ ಮಾಡ್ತಿದ್ದೀರಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಂತಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಡೇ ಏನಿರುತ್ತೆ ಆ ದಿನವನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಶುಕ್ರವಾರ ಸಾಯಂಕಾಲ ಅಥವಾ ಶುಕ್ರವಾರ ರಾತ್ರಿ ನೀವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಿ ಅಂತಂದ್ರೆ ನೀವು ನೆಕ್ಸ್ಟ್ ಸೋಮವಾರದ್ದು ಇರುತ್ತಲ್ಲ ಡೇಟ್, ಅದನ್ನ ಸೆಲೆಕ್ಟ್ ಮಾಡಬೇಕು. ನಾನಿವತ್ತು ಬುಧವಾರ ಟ್ರೈ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ನಾಳೆಯ ಡೇಟ್ ಅನ್ನ ಹಾಕ್ತೀನಿ, ಅಂದ್ರೆ ಗುರುವಾರದ ಡೇಟ್ ಅನ್ನ ಹಾಕ್ತೀನಿ.
ಜಸ್ಟ್ ಇಲ್ಲಿ ನಾಳೆ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಇವತ್ತು 31 ನಾನು ವಿಡಿಯೋ ಮಾಡ್ತಾ ಇರೋದು. 1 ಜನವರಿ ಡೇಟ್ ಹಾಕ್ತೀನಿ. ಇನ್ ಕೇಸ್ ನಾಳೆ ಮಾರ್ಕೆಟ್ ರಜೆ ಇತ್ತು ಅಂತ ಇಟ್ಕೊಳ್ಳಿ, ಅವತ್ತು ಹಾಕ್ಬಾರ್ದು. ಯಾವತ್ತು ಮಾರ್ಕೆಟ್ ಓಪನ್ ಇರುತ್ತೋ ಆ ಡೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ಜನವರಿ 1 ಮಾರ್ಕೆಟ್ ಓಪನ್ ಇದೆ, ಹಾಗಾಗಿ ಜನವರಿ 1 ಅನ್ನ ನಾನು ಸೆಲೆಕ್ಟ್ ಮಾಡಿದೀನಿ. ಇಲ್ಲಿ ಇನ್ ಯಾವುದೇ ರೀತಿಯ ಬದಲಾವಣೆಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಕೆಳಗಡೆ ಬರಬೇಕು. ಜಸ್ಟ್ ಇಲ್ಲಿ ನೋಡಬಹುದು ಪ್ಲೀಸ್ ಸೆಲೆಕ್ಟ್ ಅಂತ ಇದೆ, ಎಂಟಿಟಿ ಐಡೆಂಟಿಫೈಯರ್ ಅಂತ. ಇದನ್ನ ನೀವು ಜಸ್ಟ್ NA ಸೆಲೆಕ್ಟ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಎಂಟಿಟಿ ಐಡೆಂಟಿಫೈಯರ್ ಅಲ್ಲಿ NA ಸೆಲೆಕ್ಟ್ ಮಾಡಿ, ನಾಟ್ ಅಪ್ಲಿಕಬಲ್ ಅಂತ ಅದೇನೋ ಗೊತ್ತಿಲ್ಲ ಮೀನಿಂಗ್, NA ಅಂತ ಸೆಲೆಕ್ಟ್ ಮಾಡಬೇಕು. ಇನ್ನು ಕೆಳಗಡೆ ಬಂದ್ರೆ ಇನ್ನೇನು ಚೇಂಜಸ್ ಇಲ್ಲ. ಇದು 3 ಚೇಂಜಸ್. ಒಂದು BOID ಸೆಲೆಕ್ಟ್ ಮಾಡಬೇಕು, ಕೌಂಟರ್ BOID. ಇನ್ನೊಂದು ಡೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ನೀವು 5 ಗಂಟೆ ನಂತರ ಏನಾದ್ರೂ ಟ್ರೈ ಮಾಡ್ತಿದ್ರಿ ಅಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಯಾವತ್ತು ಓಪನ್ ಇರುತ್ತೋ ಆ ಡೇಟ್ ಅನ್ನ ಸೆಲೆಕ್ಟ್ ಮಾಡಿ, ನಂತರ ಇಲ್ಲಿ ಎಂಟಿಟಿ ಐಡೆಂಟಿಫೈಯರ್ ಅಲ್ಲಿ NA ಸೆಲೆಕ್ಟ್ ಮಾಡಿ. ಇನ್ನು ಇಲ್ಲಿ ಬರಬೇಕು ISIN ಡೀಟೇಲ್ಸ್ ಅಂತ. ISIN ಡೀಟೇಲ್ಸ್ ಅಂದ್ರೆ ನೀವು ಯಾವುದೇ ಒಂದು ಸ್ಟಾಕ್ ಅನ್ನ ಬೈ ಮಾಡಿರ್ತೀರಲ್ಲ, ಅದಕ್ಕೆ ಒಂದು ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ, ಅದನ್ನ ISIN ಅಂತಾರೆ. ಅದನ್ನ ನಾವು ಇಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಯಾವ ಶೇರ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಅದನ್ನ. ನಿಮ್ಗೆ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ ISIN ನಂಬರ್ ಏನಿದೆ ಅಂತ. ಯಾಕಂದ್ರೆ ನಮ್ಮ ಹತ್ರ 16 ಶೇರ್ಗಳಿರ್ತವೆ, ನಾವು ಅದನ್ನೆಲ್ಲ ಏನ್ ನೋಡಿರೋದಿಲ್ಲ. ಜಸ್ಟ್ ಇಲ್ಲಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ISIN ನಂಬರ್ ಎಂಟ್ರಿ ಮಾಡಬೇಕು. ನಂತರ ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಬಯಸ್ತಿದ್ದೀರಿ ಅಂತ ಸೆಲೆಕ್ಟ್ ಮಾಡಬೇಕು. ಹಾಗೆ ಇಲ್ಲಿ ನೀವು ಗಿಫ್ಟ್ ಮಾಡ್ತಿದ್ರೆ ಗಿಫ್ಟ್ ಅಂತ ಸೆಲೆಕ್ಟ್ ಮಾಡಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಏನಾದ್ರು ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಮದರ್ ಅಂತ ಇರುತ್ತೆ, ಟ್ರಾನ್ಸ್ಫರ್ ಬಿಟ್ವೀನ್ ಮೈನರ್ ಅಂಡ್ ಗಾರ್ಡಿಯನ್, ಟ್ರಾನ್ಸ್ಫರ್ ಬಿಟ್ವೀನ್ ಸ್ಪೆಸಿಫೈಡ್ ಫ್ಯಾಮಿಲಿ ಮೆಂಬರ್, ಈ ರೀತಿ ಎಲ್ಲ ಇದೆ. ಬಟ್ ನಾನೀಗ ಇಲ್ಲಿ ಓನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರೋದು. ನೋಡಬಹುದು ಟ್ರಾನ್ಸ್ಫರ್ ಟು ಓನ್ ಅಕೌಂಟ್. ಯಾಕಂದ್ರೆ ಇನ್ ಕೇಸ್ ನಿಮ್ಮದೇ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಿ ಅಂದ್ರೆ ನೀವು ಟ್ರಾನ್ಸ್ಫರ್ ಟು ಓನ್ ಅಕೌಂಟ್ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿಗ ನಾವು ISIN ಫೈಂಡ್ ಮಾಡ್ಬೇಕಲ್ವಾ. ಜಸ್ಟ್ ಇಲ್ಲಿ ನೋಡಬಹುದು ಅಕೌಂಟ್ಸ್ ISIN ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಅಂದ್ರೆ CDS ಅಲ್ಲಿ ಇಲ್ಲಿ ಯಾವೆಲ್ಲ ಶೇರ್ಗಳಿದ್ದಾವೆ ಅದರ ಲಿಸ್ಟ್ ಇಲ್ಲಿ ಬರುತ್ತೆ. ಸೊ ಪೇಜ್ ನಂಬರ್ ವೈಸ್ ಬರುತ್ತೆ. ಇಲ್ಲಿ ಸುಮಾರು ಶೇರ್ಗಳಿದ್ದಾವೆ, ಬಟ್ ನಾನು ಎಲ್ಲವನ್ನು ಕೂಡ ಏನು ಟ್ರಾನ್ಸ್ಫರ್ ಮಾಡಕ್ ಹೋಗೋದಿಲ್ಲ. ಯಾವ್ದಾದ್ರು ಒಂದನ್ನ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ನಾನೀಗ ಈ ಒಂದನ್ನ ಸೆಲೆಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡಬಹುದು ISIN ಇಲ್ಲಿ ಆಡ್ ಆಯ್ತು. ಜಸ್ಟ್ ಓಕೆ ಕೊಡ್ತೀನಿ. ಹಾಗೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಕ್ವಾಂಟಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಕ್ವಾಂಟಿಟಿ ಇದೆ ಅನ್ನೋದನ್ನ ನೋಡ್ಕೋಬೇಕು. ಯಾಕಂದ್ರೆ ನಾವು ಕಳಿಸ್ಬೇಕಲ್ಲ. ಇವು ಮ್ಯೂಚುವಲ್ ಫಂಡ್ ಅನ್ನು ಕೂಡ ಕಳಿಸಬಹುದು. ಅಲ್ಲಿ NAVs ಎಲ್ಲ ಇರುತ್ತೆ. ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಕ್ವಾಂಟಿಟಿ ಏನಿದೆ ಇಲ್ಲಿ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಹಾಕಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸೆಲೆಕ್ಟ್ ಮಾಡಿರುವಂತ ಶೇರ್ಸ್ ಬರೀ 6 ಇದೆ, 6 ನಂಬರ್ ಆಫ್ ಶೇರ್ಸ್ ಇದೆ. ಈ ಕ್ವಾಂಟಿಟಿ 6 ಅಂತ ಹಾಕ್ತೀನಿ. ಎಲ್ಲವೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ನಂತರ ಇಲ್ಲಿ ಏನು ಚೇಂಜಸ್ ಇಲ್ಲ. ಇನ್ನ ISIN ಸೆಲೆಕ್ಟ್ ಆಯ್ತು, ಕ್ವಾಂಟಿಟಿ ಸೆಲೆಕ್ಟ್ ಮಾಡಿ ಆಯ್ತು, ಟ್ರಾನ್ಸ್ಫರ್ ಟು ಓನ್ ಅಕೌಂಟ್ ಸೆಲೆಕ್ಟ್ ಮಾಡಿ ಆಯ್ತು. ಈಗ ಜಸ್ಟ್ ನಾನು ಮಾಡ್ಬೇಕಾಗಿರೋದು ಓಕೆ ಮಾಡಿದ ತಕ್ಷಣ ನೋಡಬಹುದು ಇಲ್ಲಿ ಆಡ್ ಆಯ್ತು ಆ ಶೇರು. ಹಾಗೆ ಇನ್ನೊಂದು ಯಾವ್ದೋ ಆಡ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಅವಾಗ ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡೋದು. ಅಗೇನ್ ಅಕೌಂಟ್ ISIN ಹೋಗೋದು, ಮತ್ತೆ ಇಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡೋದು. ನಂತರ ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡ್ಕೊಳ್ಳೋದು. ನಂತರ ಬಂದು ಓಕೆ ಮಾಡೋದು. ನಾನೀಗ ಜಸ್ಟ್ ಒಂದನ್ನ ಮಾತ್ರ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಉದಾಹರಣೆಗಾಗಿ ನಿಮಗೆ ತೋರಿಸ್ಲಿಕ್ಕೆ. ಹಾಗಾಗಿ ಜಾಸ್ತಿ ಏನು ಆಡ್ ಮಾಡ್ತಿಲ್ಲ. ಒಂದೇ ಸಲ ನೀವು ಅಪ್ ಟು 10 ವರೆಗೂ ಕೂಡ ಎಂಟ್ರಿ ಮಾಡ್ಕೊಳ್ಬಹುದು. ಎಷ್ಟು ಕ್ವಾಂಟಿಟಿ ಅಂತ ಆಡ್ ಮಾಡಿ ಕಳಿಸಬಹುದಾಗಿರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಆಡ್ ಮಾಡಿದ ನಂತರ ವೆರಿಫೈಗೆ ಹೋಗ್ಬೇಕು ನೀವು. ವೆರಿಫೈ ಅಂತ ಮಾಡಬೇಕು. ವೆರಿಫೈ ಮಾಡಿದ್ರೆ ನೋಡಬಹುದು ಡೂ ಯು ವಾಂಟ್ ಟು ಸೇವ್ ಟ್ರಾನ್ಸಾಕ್ಷನ್ ಅಂತ ಬರ್ತಾ ಇದೆ. ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಾಗ ದಟ್ ಸೆಟಲ್ಮೆಂಟ್ ಟ್ರಾನ್ಸಾಕ್ಷನ್ ಆರ್ ಟೆಂಪರಲಿ ಸೆಟಪ್ ವಿತ್ ಟ್ರಾನ್ಸಾಕ್ಷನ್ ID ಅಂತ ಬರುತ್ತೆ. ಅದಕ್ಕೆ ಜಸ್ಟ್ ನಾನು ಓಕೆ ಕೊಡ್ತೀನಿ. ಓಕೆ ಕೊಟ್ಟ ಮೇಲೆ ಕೈಂಡ್ಲಿ ಅಥೆಂಟಿಕೇಟ್ ದ ಆಫ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಬೈ ಕ್ಲಿಕಿಂಗ್ OTP ಅಂತ ಬರ್ತಾ ಇದೆ. ಓಕೆ ಕೊಟ್ಟೆ. ಓಕೆ ಕೊಟ್ಟಾಗ ನೋಡಬಹುದು ಇಲ್ಲಿದೆ ಆಫ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಅಂತ. ನಾನು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಸೆಲೆಕ್ಟ್ ಮಾಡಿ ಕಮಿಟ್ ಅಂತ ಮಾಡಬೇಕು. ಕಮಿಟ್ ಅಂತ ಮಾಡಿದ್ವಿ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು OTP ಕೇಳ್ತಾ ಇದೆ. ರಿಜಿಸ್ಟರ್ಡ್ ಇಮೇಲ್ ID ಹಾಗೂ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಅನ್ನ ನಾವು ಎಂಟರ್ ಮಾಡಬೇಕಾಗುತ್ತೆ. OTP ಹಾಕಿದೀನಿ, ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟಾಗ ನೋಡಬಹುದು ಈಗ ಪಿನ್ ಅಂತ ಕೇಳ್ತಾ ಇದೆ. ಪಿನ್ ಯಾವ್ದು ಗೊತ್ತಾ? ನಾವು ಅವಾಗ್ಲೇ ಲಾಗಿನ್ ಆಗುವಾಗ ರೀಜನರೇಟ್ ಮಾಡಿವಿ, ಗೊತ್ತಿದ್ಯಾ, ನೆನಪಿದ್ಯಾ? ನಿಮ್ಗೆ ಇಮೇಲ್ ಬಂದಿರುತ್ತೆ, ಇಮೇಲ್ ಚೆಕ್ ಮಾಡಿ. ಇಮೇಲ್ ಅಲ್ಲಿ ಇರುತ್ತೆ ಆ ಪಿನ್. ಆ ಪಿನ್ ಅನ್ನ ನಾವಿಲ್ಲಿ ಎಂಟರ್ ಮಾಡಬೇಕು. ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಒಂದು ಶೇರ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೀವು 10 ಶೇರ್ಗಳನ್ನ ಒಂದೇ ಸಲ ಸೆಲೆಕ್ಟ್ ಮಾಡಿದ್ರು ಕೂಡ ಒಂದೇ ಸಲ ಪಿನ್ ಹಾಕಿದ್ರೆ ಸಾಕು. ಪದೇ ಪದೇ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಎಷ್ಟು ಅಂತ ಲಿಮಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ 10 ಇರಬಹುದು ಅನ್ಸುತ್ತೆ. ಒಂದ್ಸಲ 10 ಅನ್ನ ಟ್ರಾನ್ಸ್ಫರ್ ಮಾಡಬಹುದಾಗಿರುತ್ತೆ. ಇದು ನನಗಿಲ್ಲಿ ಪಿನ್ ಹಾಕ್ತೀನಿ. ಪಿನ್ ಅನ್ನ ಹಾಕಿದೀನಿ. ಓಕೆ ಕೊಡ್ತೀನಿ. ಓಕೆ ಕೊಟ್ಟಾಗ ನೋಡಬಹುದು ಅಥೆಂಟಿಕೇಟೆಡ್ ಸಕ್ಸಸ್ಫುಲಿ, ಅಂದ್ರೆ ನಮ್ಮ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಕಂಪ್ಲೀಟ್ ಆಯ್ತು. ಇನ್ನು 2 ಡೇಸ್ ನಾನು ವೇಟ್ ಮಾಡಬೇಕು. 2 ಡೇಸ್ ಆದ ಮೇಲೆ ನಮ್ಮ ಇನ್ನೊಂದು ಅಕೌಂಟ್ ಅಲ್ಲಿ ಆ ಸ್ಟಾಕ್ ಅಪಿಯರ್ ಆಗುತ್ತೆ. ಹಾಗೆ
ಹಳೆ ಅಕೌಂಟ್ ಅಲ್ಲಿ ಡಿಸಪಿಯರ್ ಆಗುತ್ತೆ. ಅಂದ್ರೆ ಹಳೆ ಅಕೌಂಟ್ ಅಲ್ಲಿ ಆಫ್ಟರ್ 2 days ಇರೋದಿಲ್ಲ, ಹೊಸ ಅಕೌಂಟ್ ಗೆ ಮೂವ್ ಆಗಿರುತ್ತೆ. ಹೊಸ ಅಕೌಂಟ್ ಅಲ್ಲಿ ಆಫ್ಟರ್ 2 days ನಮಗೆ ಕಾಣುತ್ತೆ, 2 working days. ಸೊ ಈ ರೀತಿಯಾಗಿ ನೀವು ನಿಮ್ಮ ಓನ್ ಅಕೌಂಟ್ ಆಗ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ ಅಕೌಂಟ್ ಆಗ್ಬೋದು ಕಳಿಸಬಹುದಾಗಿರುತ್ತೆ. ಇವನ್ ಗಿಫ್ಟ್ ಕೂಡ ಮಾಡಬಹುದಾಗಿರುತ್ತೆ. ಎಂಟೈರ್ ಪ್ರೋಸೆಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸುಮಾರು 20 ರಿಂದ 25 ನಿಮಿಷ ವಿಡಿಯೋ ಪ್ರೋಸೆಸ್ ಆಗಿದೆ. ಆದ್ರೆ ನಿಮ್ಗೆ ಇಷ್ಟೊಂದೇನ್ ಸಮಯ ತಗೊಳ್ಳಲ್ಲ. ನೀವು ನೋಡಿದ್ರಲ್ಲ ಈಗ ನಾವು ಟ್ರಾನ್ಸ್ಫರ್ ಮಾಡಕ್ ಟೈಮ್ ಎಷ್ಟಾಯ್ತು ಅಂತ. ಬಟ್ ಈ CDSL ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆಯಲ್ಲ, ಅದು ಸಮಯ ತಗೊಳುತ್ತೆ ಅಷ್ಟೇ. ಒನ್ಸ್ ರಿಜಿಸ್ಟರ್ ಆಯ್ತು ಅಂದ್ರೆ ಜಸ್ಟ್ 2 to 3 minutes ಕೆಲಸ ಟ್ರಾನ್ಸ್ಫರ್ ಆಗೋದು. ರಿಜಿಸ್ಟ್ರೇಷನ್ ಪ್ರೋಸೆಸ್ ಸ್ವಲ್ಪ ಸಮಯ ತಗೊಳುತ್ತೆ. ಅದು ಏನ್ ಹೆವಿ ಅಲ್ಲ. ನಮ್ಗೆ 2 ಇಮೇಲ್ ಗಳು ಬರಬೇಕಾಗುತ್ತೆ. ಆ 2 ಇಮೇಲ್ ಬರಕ್ಕೆ ಸ್ವಲ್ಪ ಸಮಯ ಆಗೋದು ಬಿಟ್ರೆ ಟ್ರಾನ್ಸ್ಫರ್ ಮಾಡಕ್ಕೆ ಸಮಯ ಜಾಸ್ತಿ ಬೇಕಾಗೋದಿಲ್ಲ. ಸರಿಗಳಿರಿ, ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರಿ. ನೀವು ನಿಮ್ಮ ಓನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಗಿಫ್ಟ್ ಕೂಡ ಹೇಗೆ ಮಾಡಬಹುದು ಅಂತ ನಿಮ್ಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ಈ ಪ್ರೋಸೆಸ್ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಗಳಿದೆ ಇಲ್ಲಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಸಾಧ್ಯವಾದಷ್ಟು ಸಹಾಯವನ್ನ ಮಾಡ್ತೀವಿ ಈ ಪ್ರೋಸೆಸ್ ಬಗ್ಗೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.